ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ 2026 ಏನು ಹೊಸ ನೇಮಕಾತಿ ಬಂದಿತ್ತಲ್ಲ, 3991 ಹುದ್ದೆಗಳ ಇದರ ಒಂದು ಎಕ್ಸಾಮ್ ಆಗಸ್ಟ್ 2ಕ್ಕೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಮುಗೀತು. ಇದರ ಒಂದು ಆಲ್ರೆಡಿ ತಾತ್ಕಾಲಿಕ ಒಂದು ಕೀ ಉತ್ತರಗಳನ್ನು ಮತ್ತು ಅಂತಿಮ ಕೀ ಉತ್ತರಗಳನ್ನು ಸಹ ಆಲ್ರೆಡಿ ಪ್ರಕಟಿಸಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಪ್ರೊಸೆಸ್ಸು ಬಂದುಬಿಟ್ಟು ಏನಪ್ಪ ಅಂತಂತಂದರೆ ರಿಸಲ್ಟ್ ಬಿಡುವಂಥದ್ದು. ಓಕೆ, ರಿಸಲ್ಟ್ ಯಾವಾಗ ಬಿಡ್ತಾರೆ, ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರೊಸೆಸ್ ಇನ್ನೇನೇನು ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲಾಗಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಎಕ್ಸಾಮ್ ರಿಸಲ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂತ ನೋಡಿದಾಗ ನೆಕ್ಸ್ಟು ನಮಗೆ ಏನಪ್ಪ ಅಂತಂತಂದರೆ ರಿಸಲ್ಟ್ ಅಂತಂದರೆ ಯಾರು ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತೇಳಿ ಬಿಡ್ತಾರೆ. ಓಕೆ, ಎಕ್ಸಾಮ್ ಎಷ್ಟು ಜನ ಬರ್ತಿದ್ದಾರೋ ಅಷ್ಟು ಅಭ್ಯರ್ಥಿಗಳದ್ದು ಒಂದು ರಿಸಲ್ಟನ್ನು ಅಂತಂದರೆ ಫಲಿತಾಂಶ, ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತೇಳಿ ಬಿಡ್ತಾರೆ. ಓಕೆ, ಅದರಿಂದ ನಮಗೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಮಾಡಿದ್ದಾರೆ ಅಂತೇಳಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಅದರಿಂದಾಗಿ ನಮಗೆ ಕಟ್ ಆಫ್ ಎಷ್ಟು ಆಗ್ಬೋದು ಎಂಬುದು ಸಹ ಕ್ಲಾರಿಟಿ ಆಗುತ್ತೆ. ಓಕೆನಾ. ನೆಕ್ಸ್ಟು ಬಂದುಬಿಟ್ಟು ಏನಪ್ಪ ಅಂತಂತಂದರೆ ನಿಮಗೆ ಡಿಸ್ಟಿಕ್ ವೈಸು 1:5 ಲೀಸ್ಟನ್ನು ಬಿಡ್ತಾರೆ. ಯಾಕೆ 1:5 ಲೀಸ್ಟನ್ನು ಬಿಡ್ತಾರೆ ಅಂತಂತಂದರೆ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಆದಂಥದ್ದು ಫಿಸಿಕಲ್, ಇದೆಲ್ಲರಿಗೂ ಗೊತ್ತಿರುವಂಥದ್ದು. ಫಸ್ಟು ರಿಸಲ್ಟು ಯಾರ್ಯಾರು ಎಷ್ಟೆಷ್ಟು ಅಂಕ ಪಡೆದಿದ್ದಾರೆ, ಆ ನಂತರ ನಿಮಗೆ ಏನಪ್ಪ ಅಂತಂತಂದರೆ 1:5 ಲೀಸ್ಟನ್ನೇ ಬಿಡ್ತಾರೆ. 1:5 ಲೀಸ್ಟ್ ಅಲ್ಲಿ ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳು ಫಿಸಿಕಲ್ಗೆ ಸೆಲೆಕ್ಟ್ ಆಗಿರ್ತಾರೆ. ಅವರಿಗೆ ಫಿಸಿಕಲ್ ಮಾಡ್ತಾರೆ. ಫಿಸಿಕಲ್ ಆದ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂತಂತಂದರೆ ನೆಕ್ಸ್ಟ್ ನಿಮಗೆ 1:2 ರೇಷೋದಲ್ಲಿ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಮೆಡಿಕಲ್ಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, 1:2 ಅಲ್ಲಿ ಮೆಡಿಕಲ್ ಸೆಲೆಕ್ಟ್ ಮಾಡ್ತಾರೆ. ಮೆಡಿಕಲ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಏನಪ್ಪ ಅಂತಂತಂದರೆ ನೆಕ್ಸ್ಟು ನಿಮ್ಮನ್ನು 1:1 ಡಿಸ್ಟ್ರಿಕ್ಟ್ ವೈಸು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಓಕೆ, ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆದ ನಂತರ ನಿಮ್ಮದು ಅಂತಿಮ ಆಯ್ಕೆ ಪಟ್ಟಿಯೂ ಸಹ ಬರುತ್ತೆ. ಇದು ಪ್ರೊಸೆಸ್ಸು. ರಿಸಲ್ಟ್ ಯಾವಾಗ ಬರುತ್ತೆ, ಫಸ್ಟ್ ಸ್ಟೆಪ್ ಆದಂಥದ್ದು ಅಂಕಗಳನ್ನು ಎಷ್ಟು ಪಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಅಭ್ಯರ್ಥಿ ಎಂಬ ರಿಸಲ್ಟನ್ನು ಯಾವಾಗ ಬರುತ್ತೆ ಅಂತ ನೋಡಿದಾಗ ಮುಂದಿನ ವಾರ ಏನಿದೆ, ಸೋಮವಾರದಿಂದ ಶನಿವಾರದಷ್ಟೊತ್ತಿಗೆ ಬರುವಂಥ ಚಾನ್ಸಸ್ 90% ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಈ ವಾರದಲ್ಲ, ಇನ್ನೊಂದು ವಾರದಲ್ಲಿ ಅಂದರೆ ಆಗಸ್ಟ್ 16 ನಂತರ ಬರುವಂಥ ಚಾನ್ಸಸ್ ಹೈಯೆಸ್ಟ್ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಇದೇ ವಾರ ಅಂತಂದರೆ ನಾಳೆ ಸೋಮವಾರದಿಂದ ಸಹ ನಿಮಗೆ ರಿಸಲ್ಟ್ ಬರಬಹುದು. ಓಕೆ, ಯಾವುದೇ ಕ್ಷಣದಲ್ಲಾದರೂ ಸಹ ನಿಮಗೆ ರಿಸಲ್ಟನ್ನು ಅತಿ ಶೀಘ್ರದಲ್ಲೇ ಬಿಡ್ತಾರೆ. ಎಕ್ಸ್ಪೆಕ್ಟೆಡಾಗಿ ನೋಡಿದರೆ ಅಂತಿಮ ಕೀ ಆನ್ಸರ್ ಬಿಟ್ಟಿದ್ದು ಆಗಸ್ಟ್ 7ಕ್ಕೆ. ಆ ಆಗಸ್ಟ್ 7ರಿಂದ 10 ದಿನಗಳು, ಮಿನಿಮಮ್ 10 ದಿನ ಅಂತ ತೊಗೊಂಡ್ರೂ ನಿಮಗೆ ರಿಸಲ್ಟ್ ಬರುವಂಥದ್ದು ಯಾವಾಗಪ್ಪ ಅಂತಂದರೆ ಆಗಸ್ಟ್ 17ರ ನಂತರ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಓಕೆ, ಇದು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.